ಹಲೋ ಫ್ರೆಂಡ್ಸ್, ಕೌ ಕುಕಿಂಗ್ ಡೈರಿಗೆ ಸ್ವಾಗತ. ಬನ್ನಿ, ಇವತ್ತು ಸೂಪರ್ ಟೇಸ್ಟಿಯಾಗಿ ಶೇಂಗಾ ಚಿಕ್ಕಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಶೇಂಗಾ ಚಿಕ್ಕಿನ ಎರಡು ರೀತಿ ಮಾಡ್ತಾರೆ. ಅದರಲ್ಲಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಪ್ಯಾನ್ಗೆ ಮೊದಲು ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಶೇಂಗಾ ಹಸಿ ಹಸಿಯಾಗಿ ಹುರ್ಕೊಳ್ಬಾರ್ದು, ಶೇಂಗಾ ಚಿಕ್ಕಿ ಚೆನ್ನಾಗಿ ಬರೋಲ್ಲ. ಈ ರೀತಿ ಶೇಂಗಾನ ಹುರ್ಕೊಳ್ಬೇಕು. ತಣ್ಣಗಾದ್ಮೇಲೆ ಸಿಪ್ಪೆನ ತೆಗೆದು ನಾನಿಲ್ಲಿ 2 ಕಪ್ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ, ಸಿಪ್ಪೆ ತೆಗೆದಿರೋದು. ಇದನ್ನು ಚೆನ್ನಾಗಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಬನ್ನಿ, ಇವಾಗ ಪಾಕ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲನ. ಶೇಂಗಾ ಚಿಕ್ಕಿಲಿ ಪರ್ಫೆಕ್ಟ್ ಆಗಿರೋದು ಪರ್ಫೆಕ್ಟಾಗಿ ಪಾಕ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. 1-2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಶೈನಿಂಗ್ ಚೆನ್ನಾಗಿ ಕೊಡುತ್ತೆ ಶೇಂಗಾ ಚಿಕ್ಕಿಗೆ. ಈ ರೀತಿಯ ಪಾಕ ಬಂದಮೇಲೆ ಸ್ವಲ್ಪ ಒಂದು ಬೌಲ್ಗೆ ನೀರನ್ನ ಹಾಕ್ಕೊಂಡು ಪಾಕನ ಇದರಲ್ಲಿ ಹಾಕ್ಕೊಂಡು ಪಾಕ ಸರಿಯಾಗಿ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ. ಈ ರೀತಿ ನೋಡಿ, ಪಾಕ ಈ ರೀತಿ ನೀರಲ್ಲಿ ಹಾಕಿದರೆ ಗಟ್ಟಿ ಆಗಬೇಕು. ಈ ರೀತಿ ಗಟ್ಟಿ ಆದರೆ ಶೇಂಗಾ ಪಾಕ ರೆಡಿ ಆದಂಗೆ. ನೋಡಿ, ಈ ರೀತಿ ಸೌಂಡ್ ಬರಬೇಕು ಅಂದರೆ ಪಾಕ ರೆಡಿ ಆಗಿರುತ್ತೆ. ಇವಾಗ ರುಬ್ಕೊಂಡಿರೋ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿ ಇರುತ್ತೆ, ಟೇಸ್ಟಾಗೂ ಇನ್ನೂ ಹೆಚ್ಚಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಬೇಕು. ಪಾಕ ಎಲ್ಲ ಶೇಂಗಾ ಪುಡಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉರಿನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ಮಾಡ್ಕೊಂಡಿರೋ ಅನ್ನನ ಹಾಕಿ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳಿ. ಸ್ಪೂನ್ ಸಹಾಯದಿಂದ ಮಾಡ್ಕೊಂಡ ನಂತರ ಒಂದು ಬಾರಿ ಲಟ್ಟಣಿಗೆಯಿಂದ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ನೋಡಿ, ಯಾವ ರೀತಿ ಮನೆಯಲ್ಲೇ ಶೇಂಗಾ ಚಿಕ್ಕಿನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಬಿಸಿ ಇರುವಾಗಲೇ ಈ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ತಣ್ಣಗಾದ್ಮೇಲೆ ನಮಗೆ ಈಸಿ ಆಗುತ್ತೆ ಶೇಂಗಾ ಚಿಕ್ಕಿ ತೆಗೆಯೋದಕ್ಕೆ. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಶೇಂಗಾ ಚಿಕ್ಕಿನ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಂಡಿದ್ದೀನಿ. ನಿಮಗೆ ಇದು ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇದನ್ನು 1-2 ಗಂಟೆ ಬಿಟ್ಟರೆ ಸಾಕು, ಶೇಂಗಾ ಚಿಕ್ಕಿ ರೆಡಿಯಾಗಿರುತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ, ಸೌಂಡ್ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.